ಮೆಣಸಿನ್ಕಾಯಿ ಕಳುವಾಗ್ಯಾವ ಸರ್. ಕಳುವಾಗಿರೋದಕ್ಕೋಸ್ಕರ 2 ತಿಂಗಳಿಂದ ಅಲ್ತೀವಿ. ಇವ್ರು ಅಂಗಡಿ ಮಂದಿ ಬಂದು ಎಣ್ಣೆ ಡಬ್ಬೆ ತಡ್ಕೊಂಡಿರ್ತ ನಾನು ಸಾಯೋಕ್ಕೆ ರೆಡಿ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಸರ್. 411 ಚೀಲ ಸರ್. 411 ಚೀಲ. ಒಂದು ಏಷ್ಯಾಗ 363 ಚೀಲ ಇಟ್ಟೈತೆ ಸರ್. ಒಂದು ಏಷ್ಯಾಗ 48 ಚೀಲ ಇಟ್ಟೈತೆ. 48 ಚೀಲ ಪತ್ತೆ ಆಗಿಲ್ಲ ಸರ್. ಅವ್ರ ಹತ್ರ ಇದೆ ಓಸು. ನಮ್ಮ ಯಜಮಾನ್ರ ಕೈಲಿಂದ ಖಾಲಿ ಪೇಪರ್ನಾಗ ಸೈನ್ ಮಾಡಿಸ್ಕೊಂಡಾರ ಸರ್. ಏನಿಲ್ಲ, ಏನು ಮಾಡ್ಕೊಂಬ ಏನು ಕ್ರಮ ತಾಂತೀವಿ ತಗೊಂಬ ಅಂತಾರೆ ಸರ್. 2 ತಿಂಗಳದ್ದು ಅಲ್ತೀವಿ ಸರ್. 2 ತಿಂಗಳದ್ದು ಅಲ್ತೀವಿ ನಾವು. ಒಂದು ತಿಂಗಳದ್ದು ಅಲ್ದ್ರೆ ಯಾವ ಮೇಡಮ್ನವರು ಯಾವ ಪೊಲೀಸ್ ಸ್ಟೇಷನ್ನವರು ಏನು ಒಂದಿಲ್ಲ ನಮ್ಮನ್ನ ಕಮ್ರತ್ತ. ನಾವು ಸರ್ ನಾವು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡೋದು, ಹಿಂಗೆ ಎಲ್ಲಿ ಕಂಡಲ್ಲಿ ಮಲಗೋದು. ಕೊಡೋದಲ್ಲ ಅಂತಾರೆ ಸರ್. ಅಂಗಡಿ ಮಂದಿಗೆ ಬರ್ಗೊಡ್ಸಿಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಸರ್. ನಮ್ಮ ಹೆಸ್ರು ಲಕ್ಷ್ಮಿ. ನನಗೆ 8 ಮಂದಿ ಮಕ್ಕಳು ಸರ್. 8 ಮಂದಿ ಮಕ್ಕಳು ಬಿಟ್ಟು ಇಲ್ಲಿ ಅಲಿಬೇಕಂದ್ರೆ ದಿನ ಕಳೋದು, ಸೊಳ್ಳೆ ಕಡಿಸ್ಕೊಂತ ಎಲ್ಲಿ ಬೇಕಾದ್ರೆ ಅಲ್ಲಿ ಮಕ್ಕೊಂಡು ನಮ್ಮ ಪರಿಸ್ಥಿತಿ ತೊಳ್ಕೊಂಡ್ರೆ ಹೋಗಿ ಸರ್. ಈ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೋಬೇಕು, ಮಲಗ್ಬೇಕು ಅಲ್ಲಿ. ಮಕ್ಕಳು ಮರಿನೆಲ್ಲ ಬಿಟ್ಟು ನಮ್ಮ ಸಾಲ ನೋಡಿ ಸರ್ 30-40 ಸಾವಿರ ಲಕ್ಷ ನಾವು ಸಾಲ ಮಾಡ್ಕೊಂಡಿವಿ. ನಮ್ಮ ಸಾಲ ಅಲ್ಲಿ ತಾಳೋದಾಗ್ಬೋದು, ಇಲ್ಲಿ ತಾಳೋದಾಗ್ಬೋದು ಸರ್. ಎಣ್ಣೆ ಕುಡಿದು ಕುಂದ್ರಾಗ ಪರಿಸ್ಥಿತಿಗೆ ಆಗೈತೆ ನಮ್ದು. ಹೆಂಗನ ಮಾಡಿ ದಯವಿಟ್ಟು ನಮ್ಮನ್ನ ಸ್ವಲ್ಪ ಕ್ರಮ ತಗರಿ ಸರ್. ಅಲ್ಲ ಸರ್, ನಾನು 2023 ಮೆಣಸಿನ್ಕಾಯಿ ತಂದು ಇಟ್ಟಿದ್ದೀನಿ ರೀ. ರೇಟ್ ಇಲ್ಲದ ಕಾರಣ ನಾನು ಏಷ್ಯಾಗ ಇಡಿಸಿದ್ರಿ ರೀ. ಇಡಿಸಿ ಸುಮಾರು ನಾನು ಒಂದು 5-6 ಸಲ ಬಂದು ನಾನು ಎಲ್ಲ ಚೆಕ್ ಮಾಡ್ಕೊಂಡು ಟೆಂಡ್ರಿಗಿಟ್ಟು ಎಲ್ಲ ಹೋಗೀನಿ ರೀ. ಲಾಸ್ಟ್ ಮೊನ್ನೆ ರೇಟ್ ಜಂಪ್ ಆದಾಗೂ ಒಂದು ಸಲ ಬಂದೀನಿ ರೀ. ಅವತ್ತು ನನಗೆ ರೇಟು ಇನ್ನೊಂದು ತಿಂಗಳು ಬಿಟ್ಟು ಕೊಡೋಣ ಅಂತ ಅನ್ಕೊಂಡೀನಿ. ಅಷ್ಟರೊಳಗೆ ಮಾರಿಬಿಟ್ಟಾನ ರೀ. ಏಷ್ಯಾಗನು ಹೋಗಿ ಕೇಳಿದ್ರೆ ತಗೊಂಡೋಗ್ಬಿಟ್ಟಾರ ಅಂತ ಹೇಳ್ಯಾರ. ನಮ್ಮದು ಬಳ್ಳಾರಿ ಜಿಲ್ಲಾ ಸಿರಗುಪ್ಪ ತಾಲೂಕು ಬಂಡ್ರಾಳ. ನಾವು ಸುಮಾರು 411 ಚೀಲ ತಂದಿದ್ದೀವಿ ರೀ. ಅದ್ರಾಗ 48 ಚೀಲ ಒಂದು ಏಷ್ಯಾಗ ಇಟ್ಟಿವಿ ರೀ. 363 ಚೀಲ MTC ಕೋಲ್ಡ್ ಸ್ಟೋರೇಜ್ನಾಗ ಇಟ್ಟಿವಿ ರೀ. MTC ಕೋಲ್ಡ್ ಸ್ಟೋರೇಜಿಂದ ಹೋಗೈತೆ ರೀ. 363 ರೀ. ಹ್ಞೂ ರೀ. ಇವತ್ತಿನ ರೇಟ್ ಅವು ರೀ ಮೆಣಸಿನ್ಕಾಯಿ ಅಂದ್ರೆ 50,000 ರೂಪಾಯಿ ಲೆಕ್ಕ ಐತೆ ಸರ್. KDL ರೀ. KDL ಡಬ್ಬೆ ಇತ್ತು ರೀ. ಏನು ಮಾಡ್ಕೊ ಹೋಗಂತಾನೆ ರೀ. ಕಾನೂನು ಕ್ರಮ ಏನು ಮಾಡ್ಕೊ ಹೋಗಂತಾನೆ. ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾನ ರೀ.